ಆತ್ಮೀಯ ವೀಕ್ಷಕರಿಗೆ ಸಕಲ ಕಲಾ ವಲ್ಲಭರು ಚಾನಲ್ ಪರವಾಗಿ ಸ್ವಾಗತ. ಭಾರತದ 20 ಕೋಟಿ ಮುಸಲ್ಮಾನರು ನಿಮ್ಮ ಜೊತೆಯಲ್ಲಿ ನಾವಿರ್ತೀವಿ, ಪಾಕಿಸ್ತಾನವನ್ನು ಸದೆ ಬಡಿಬೇಕು ಅಂತಕ್ಕಂಥ ಮಾತನ್ನು ಹೇಳಿದಾರಲ್ಲ. ಭಾರತ ಯಾರ ಮೇಲೂ ಆಕ್ರಮಣ ಮಾಡಿದ ಉದಾಹರಣೆಗಳೇ ಇಲ್ಲ. ಅವರ ಬಟ್ಟೆಗಳನ್ನು ವ್ಯವಸ್ಥೆಗೊಳಿಸಿ ನೋಡಿ ಪರೀಕ್ಷೆ ಮಾಡಿ ಹೊಡಿತಕ್ಕಂಥದ್ದು. ಈ ಮಿತಿಮೀರಿದ ಅಹಂಕಾರದ ಒಂದು ಇದನ್ನ ಮಟ್ಟ ಹಾಕಬೇಕಾದ್ರೆ ಕೆಲವು ಸಂದರ್ಭಗಳಲ್ಲಿ ಯುದ್ಧ ಅನಿವಾರ್ಯ ಆಗತ್ತೆ. ಮುಸಲ್ಮಾನರೆಲ್ಲರೂ ಭಯೋತ್ಪಾದಕರಲ್ಲ, ಆದರೆ ಭಯೋತ್ಪಾದಕರೆಲ್ಲ ಮುಸಲ್ಮಾನರೇ ಅಂತಕ್ಕಂಥದ್ದು ಒಂದು ದುರ್ದೈವ. ಜಿಹಾದಿ ಅಂತಂದರೆ ಧರ್ಮ ಯುದ್ಧ ಅಂತಕ್ಕಂಥ ಮಾತನ್ನು ಹೇಳ್ತಾರೆ. ಆರ್ಟಿಕಲ್ 370 ತೆಗೆದಾದ ಮೇಲೆ ಅಲ್ಲಿ ಚುನಾವಣೆಗಳು ನಡೆದು ರಕ್ಷಣೆ ಮಾಡಿದಂಥವರು ಕೂಡ ಅಲ್ಲಿಯ ಸ್ಥಳೀಯ ಮುಸಲ್ಮಾನರೇ ಮಾಡಿದ್ದಾರೆ. ಮುಸಲ್ಮಾನ ಬಂಧುಗಳು ಒಂದು ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾರೆ. ಈ ಅನ್ನ ತಿಂತೀವಿ, ಈ ನೀರು ಕುಡಿತೀವಿ, ಈ ಗಾಳಿ ಕುಡಿತೀವಿ, ನಮ್ಮ ನಿಷ್ಠೆ, ನಮ್ಮ ಒಂದು ಇದು ರಾಷ್ಟ್ರೀಯ ಭಾವನೆ ಈ ದೇಶಕ್ಕೆ ಇರಬೇಕು. ಸಕಲ ಕಲಾ ವಲ್ಲಭರು ಚಾನಲ್ನ ಎಲ್ಲ ವೀಕ್ಷಕ ಬಂಧುಗಳಿಗೆ ಅನಂತ ಪ್ರಣಾಮಗಳು. ವೀಕ್ಷಕ ಬಂಧುಗಳೇ, ಇದುವರೆವಿಗೂ ಬಹಳಷ್ಟು ವಿಡಿಯೋಗಳಲ್ಲಿ ಪ್ರಕೃತಿ, ಪರಿಸರ, ಪ್ರಪಂಚದ ವಿದ್ಯಮಾನಗಳ ಬಗ್ಗೆ ಭಾಳಷ್ಟು ವಿಷಯಗಳನ್ನು ನಾನು ಮಾತಾಡ್ತಾ ಬರ್ತಾ ಇದ್ದೀನಿ. ಅದರ ಬಗ್ಗೆ ನಿಮ್ಮ ಅನಿಸಿಕೆ, ಅಭಿಪ್ರಾಯಗಳನ್ನು ತಿಳಿಸುವುದರ ಮುಖಾಂತರ ಮತ್ತಷ್ಟು ವಿಡಿಯೋಗಳು ಮಾಡೋದಕ್ಕೆ ತಾವೆಲ್ಲ ಸಹಕಾರಿಯಾಗಿ ನನ್ನೊಟ್ಟಿಗೆ ಇರ್ತೀರಿ ಅಂತಕ್ಕಂಥ ಒಂದು ಅಪಾರ ವಿಶ್ವಾಸ, ನಂಬಿಕೆಯನ್ನು ನಾನು ಇಟ್ಟಿದ್ದೇನೆ. ವೀಕ್ಷಕ ಬಂಧುಗಳೇ, ಕಳೆದ ಒಂದು ವಾರದಿಂದ ಇಡೀ ವಿಶ್ವದ ಗಮನವನ್ನೇ ಸೆಳೀತಾ ಇರತಕ್ಕಂಥದ್ದು ನಮ್ಮ ಭಾರತ ದೇಶದ ಜಮ್ಮು ಮತ್ತು ಕಾಶ್ಮೀರದಲ್ಲಿ ನಡೆದಂತಹ ಉಗ್ರರ ಅಟ್ಟಹಾಸ. ಇದು ಇಡೀ ವಿಶ್ವವೇ ಭಾರತದ ಕಡೆ ನೋಡುವಂತೆ ಮಾಡಿದೆ. ಇದು ನಿಮ್ಮೆಲ್ಲರಿಗೂ ಗೊತ್ತಿರತಕ್ಕಂಥ ಸಂಗತಿ. ಈ ವಿಚಾರದಲ್ಲಿ ದೇಶವೇ ಕೆರಳಿ ನಿಂತಿದೆ. ಆರ್ಟಿಕಲ್ 370 ತೆಗೆದಾದ ಮೇಲೆ ಅಲ್ಲಿ ಚುನಾವಣೆಗಳು ನಡೆದು ಅಲ್ಲಿಯೇ ಆದ ಒಂದು ಸರ್ಕಾರವೂ ಕೂಡ ರಚನೆಯಾಗಿ ಅಲ್ಲಿ ಸರ್ಕಾರ ಆಡಳಿತ, ಜಮ್ಮು ಕಾಶ್ಮೀರದಲ್ಲಿ ಒಂದು ಸರ್ಕಾರವು ಇರೋದರಿಂದ ಜನಸಾಮಾನ್ಯರ ಜೀವನ ಸಹಜವಾಗಿಯೇ ನಡ್ಕೊಂಡು ಹೋಗ್ತದೆ ಅಂತಕ್ಕಂಥ ಒಂದು ಅಪಾರ ನಂಬಿಕೆ ಇದೆ. ಆ ನಂಬಿಕೆಯ ಆಧಾರದ ಮೇಲೇ ಸಹಜವಾಗಿ ಜೀವನಕ್ಕೆ ಒಂದು ಪ್ರಕ್ರಿಯೆ ಸಹಜವಾಗಿ ಇದೆಯಲ್ಲ ಅಂತಕ್ಕಂಥದ್ದನ್ನು ಕೂಡ ಜನ ನಂಬಿ ಅದರ ಮೇಲೆ ಜೀವನ ಮಾಡುತ್ತಿರುವಂತಹ ಸಂದರ್ಭದಲ್ಲೇ ಇದು ಒಂದು ಮೋಸದ ಕೆಲಸ. ಜಿಹಾದಿ ಅಂತಂದರೆ ಧರ್ಮಯುದ್ಧ ಅಂತಕ್ಕಂಥ ಮಾತನ್ನು ಹೇಳ್ತಾರೆ. ಜಿಹಾದಿ ಅಂದರೆ ಧರ್ಮಯುದ್ಧ ಅಂತ. ಇದು ಯಾವ ಧರ್ಮಯುದ್ಧ? ಒಬ್ಬ ಶಸ್ತ್ರಾಸ್ತ್ರ ಹೊಂದಿಲ್ಲದೆ ಇರತಕ್ಕಂಥ ನಿಶಸ್ತ್ರನಾಗಿರ್ತಕ್ಕಂಥ ಮನುಷ್ಯನ ಮೇಲೆ ಧರ್ಮಯುದ್ಧ ಮಾಡ್ತಕ್ಕಂಥವ್ರು ಯಾರಿಗೂ ಕೂಡ ಆಕ್ರಮಣ ಮಾಡಿದ ಉದಾಹರಣೆಗಳನ್ನು ನಾವು ಹಿಂದೆ ಯಾವತ್ತೂ ಕೇಳಿಲ್ಲ. ಅದು ನಿಜವಾದ ಧರ್ಮಯುದ್ಧಗಳು ಮಾಡುವಾಗ, ಉದಾಹರಣೆಗೆ ಪಾಂಡವರು ಕೌರವರ ಯುದ್ಧ ನಡೆಯುವ ಸಂದರ್ಭದಲ್ಲಿ ಯುದ್ಧ ವಿರಾಮಗಳನ್ನು ಘೋಷಣೆ ಮಾಡೋರು. ಈಗ ಕತ್ತಲಾಯಿತು, ಇನ್ನು ಯುದ್ಧ ಮಾಡೋಕ್ಕಾಗಲ್ಲ, ಈಗ ಯುದ್ಧದ ವಿರಾಮವನ್ನು ಘೋಷಣೆ ಮಾಡ್ತಾ ಇದ್ದೀವಿ ಅಂತ ಘೋಷಣೆ ಮಾಡಿಬಿಟ್ರೆ ಆವಾಗ ಶಸ್ತ್ರಾಸ್ತ್ರಗಳನ್ನು ಒಂದು ಪಕ್ಕಕ್ಕೆ ಇಟ್ಟುಬಿಟ್ಟು ಅಲ್ಲಿ ಸೈನಿಕರು ಆ ಯುದ್ಧ ಭೂಮಿಯಲ್ಲಿ ಮಲಗಿಬಿಡೋರು. ಇವರು ಮಲಗಿದಾರಲ್ಲ ಅಂತೇಳಿ ಅವ್ರ ಮೇಲೆ ಇವ್ರೋಗಿ ಅಟ್ಯಾಕ್ ಮಾಡೋದಾಗಲಿ, ಇವರು ನಿದ್ದೆ ಮಾಡ್ತಾ ಇದ್ದಾರಲ್ಲ ಅಂತೇಳಿ ಇವ್ರೋಗಿ ಅವ್ರ ಮೇಲೆ ಅಟ್ಯಾಕ್ ಮಾಡೋದಾಗಲಿ ಇವು ನಡೀತಾನೆ ಇರಲಿಲ್ಲ. ಅದು ಧರ್ಮಯುದ್ಧ. ಅದನ್ನು ಧರ್ಮಯುದ್ಧ ಅಂತ ಅವ್ರು ನಡ್ಕೋತಾ ಇದ್ರದು. ಇದು ಮೋಸದಿಂದ ಮಾಡ್ತಕ್ಕಂಥ ಈ ಕೆಲಸವನ್ನು ಧರ್ಮಯುದ್ಧ ಅಂತ ಯಾರು ಕರೀತಾರೆ? ಇದು ಕರೆಯೋಕ್ಕೆ ಸಾಧ್ಯವಾ? ಇದು ನಿಜಕ್ಕೂ ಕೂಡ ಒಂಥರ ಖೇದದ ಸಂಗತಿ, ನೋವಿನ ಸಂಗತಿ. ಇದು ಪ್ರವಾಸಕ್ಕೆ ಅಂತ ಹೋಗಿದ್ದವರ ಮೇಲೆ ಶಸ್ತ್ರಾಸ್ತ್ರಗಳನ್ನ ಹೊತ್ತು ತಗೊಂಡು ಬಂದು ಗುಂಡಿಟ್ಟು ತಲೆಗಳಿಗೆ, ಅದರಲ್ಲೂ ನೀವು ಇಂಥ ಧರ್ಮೀಯರ ಅಂತ ಕೇಳಿ ಹುಡುಕೋಂಥದ್ದು, ಅವರ ಬಟ್ಟೆಗಳನ್ನು ವ್ಯವಸ್ಥೆಗೊಳಿಸಿ ನೋಡಿ ಪರೀಕ್ಷೆ ಮಾಡಿ ಹೊಡಿತಕ್ಕಂಥದ್ದು, ಇದು ಯಾವ ಧರ್ಮಯುದ್ಧ? ಇದಕ್ಕೂ ನಿಜ ಹೇಳಬೇಕು ಅಂತಂದರೆ, ಖಂಡಿತ ಈ ದೇಶದಲ್ಲಿ ನಾವು ಎಲ್ಲ ಧರ್ಮೀಯರು ಇದ್ದೀವಿ, ಎಲ್ಲ ಮತದವರು ಇಲ್ಲಿದ್ದೀವಿ. ಅವರು ಮುಸ್ಲಿಮರಿರ್ಬೋದು, ಕ್ರಿಶ್ಚಿಯನ್ರಿರ್ಬೋದು, ಹಿಂದೂಗಳಿರ್ಬೋದು, ನಾವೆಲ್ಲರೂ ಕೂಡ ಅಣ್ಣ ತಮ್ಮಂದಿರ ರೀತಿಯಲ್ಲಿ ಬಾಳಬೇಕಾದಂಥ ನಾವು ಈ ಥರ ಒಂದು ಪ್ರತ್ಯೇಕತೆಯ ಮನೋಭಾವ ಇಟ್ಕೊಂಡು ಬದುಕತಕ್ಕಂಥದ್ರಿಂದ ಯಾವ ಪ್ರಯೋಜನವೂ ಖಂಡಿತ ಇಲ್ಲ. ಯಾವ ಸುಖವನ್ನು ನಾವು ಪಡೆಯೋದಕ್ಕೆ ಸಾಧ್ಯ ಇಲ್ಲ. ಒಂದು ಸಂತೋಷದ ಸಂಗತಿ ಏನು ಅಂತಂದರೆ,
ಇಂಥ ಒಂದು ದುರ್ಘಟನೆ ನಡೆದ ಸಂದರ್ಭದಲ್ಲೂ ಕೂಡ 26 ಜನ, ಸರಿಸುಮಾರು 28-30ಕ್ಕೂ ಹೆಚ್ಚು ಜನ ಸತ್ತಿದ್ದಾರೆ ಅಂತ ಹೇಳ್ತಾರೆ. ಅಂಕಿಅಂಶಗಳ ಪ್ರಕಾರ, ದೇಹಗಳು ರವಾನೆಯಾದಂಥ ಲೆಕ್ಕಾಚಾರದ ಪ್ರಕಾರ 28 ಜನ ಏನು ಸತ್ತಿದ್ದಾರೆ, ಆ ಸತ್ತಿರತಕ್ಕಂಥ ಆ ಒಂದು ದೇಹಗಳನ್ನು ಏನು ವಿಲೇವಾರಿ ಮಾಡಿದರೂ, ಆ ವಿಲೇವಾರಿ ಮಾಡತಕ್ಕಂಥ ಸಂದರ್ಭದಲ್ಲಿ ಸತ್ತವರ ದೇಹಗಳ ವಿಲೇವಾರಿಯ ಜೊತೆಯಲ್ಲಿ ಗಾಯಗೊಂಡಂತಹ ಅವರ ಸಂಸಾರದ ಮಕ್ಕಳ, ಅವರ ಬೇರೆ ಹೆಣ್ಣು ಮಕ್ಕಳ ರಕ್ಷಣೆ ಮಾಡಿದಂಥವರು ಕೂಡ ಅಲ್ಲಿಯ ಸ್ಥಳೀಯ ಮುಸಲ್ಮಾನರೇ ಮಾಡಿದ್ದಾರೆ. ಮುಸಲ್ಮಾನರೆಲ್ಲರೂ ಭಯೋತ್ಪಾದಕರಲ್ಲ, ಆದರೆ ಭಯೋತ್ಪಾದಕರೆಲ್ಲ ಮುಸಲ್ಮಾನರೇ ಅಂತಕ್ಕಂಥದ್ದು ಒಂದು ದುರ್ದೈವದ ಸಂಗತಿ. ಅದಕ್ಕೆ ಇಲ್ಲಿ ನಾವು ಏನಪ್ಪ ಅಂತಂದರೆ, ಈ ದೇಶದಲ್ಲಿ ಅಣ್ಣ ತಮ್ಮಂದಿರ ಥರದಲ್ಲಿ ಬಾಳಬೇಕಾದಂತಹ ನಾವು ಯಾಕೆ ಈ ಥರ ಆಗ್ತಿದೆ ಅಂತಕ್ಕಂಥದ್ರ ಬಗ್ಗೆ ಚಿಂತನೆ ವಿವೇಚನೆಯನ್ನು ಮಾಡಿದ್ರೆ ನಿಜಕ್ಕೂ ಕೂಡ ದೇಶ ಈ ಜಗತ್ತಿನಲ್ಲಿ ಬಲಿಷ್ಠ ದೇಶವಾಗಿ ಹೊರಹೊಮ್ಮೋದಕ್ಕೆ ಸಹಕಾರಿಯಾಗುತ್ತೆ. ನಮ್ಮಲ್ಲಿ ಇರ್ತಕ್ಕಂಥ ಎಲ್ಲರ ಶಕ್ತಿಯನ್ನು ಸದ್ವಿನಿಯೋಗ ನಾವು ಮಾಡಿಕೊಂಡಿದ್ದೇ ಆದರೆ ಜಗತ್ತಿಗೆ ಸಡ್ಡು ಹೊಡಿತಕ್ಕಂಥ ದೇಶ ಭಾರತ ಆಗತ್ತೆ. ನಮ್ಮಲ್ಲಿ ಕೋಮು ಸಾಮರಸ್ಯ ಖಂಡಿತ ಕದಡಬಾರದು, ಅದು ಶಾಶ್ವತವಾಗಿ ಉಳಿತಕ್ಕಂಥ ಕೆಲಸವನ್ನು ನಾವೆಲ್ಲರೂ ಮಾಡಬೇಕಾಗತ್ತೆ. ಹಿಂದೂ, ಮುಸ್ಲಿಂ, ಕ್ರಿಶ್ಚಿಯನ್ರು ಎಲ್ಲರೂ ಕೂಡ ಅಣ್ಣ ತಮ್ಮಂದಿರಂತೆ ಬಾಳ್ತಕ್ಕಂಥ ಒಂದು ಭಾವನೆಯನ್ನು ನಾವು ಇಟ್ಕೊಳ್ಬೇಕಾಗತ್ತೆ. ನೇರವಾಗಿ ಯುದ್ಧಕ್ಕೇನು ಭಾರತ ಇಳಿದಿಲ್ಲ. ಯುದ್ಧ ಬೇಡ ಅಂತ ಎಲ್ಲರೂ ಅಂತಾರಲ್ಲ, ಯುದ್ಧ ಮಾಡಬೇಕು ಅನ್ನೋ ಸಂತೋಷ ಯಾರಿಗಿದೆ? ನಮಗಿದೆಯಾ? ಯಾರಿಗೂ ಇಲ್ಲ. ಯುದ್ಧ ನಡೆದ್ರೆ ಏನು ಯಾರು ಒಬ್ಬರು ನಾಶ ಆಗ್ತಾರ? ಎಲ್ಲರೂ ನಾಶ ಆಗ್ತಾರೆ. ನಮಗೂ ತೊಂದರೆ ಆಗುತ್ತೆ, ಅವ್ರಿಗೂ ತೊಂದರೆ ಆಗುತ್ತೆ. ಯುದ್ಧ ಆಗಬೇಕು ಅಂತಕ್ಕಂಥದ್ದು ಯಾರ ಮನಸ್ಸಲ್ಲೂ ಇಲ್ಲ. ಆದರೆ ಈ ಮಿತಿಮೀರಿದ ಅಹಂಕಾರದ ಒಂದು ಇದನ್ನು ಮಟ್ಟ ಹಾಕಬೇಕಾದ್ರೆ ಕೆಲವು ಸಂದರ್ಭಗಳಲ್ಲಿ ಯುದ್ಧ ಅನಿವಾರ್ಯ ಆಗತ್ತೆ. ದಂಡಂ ದಶಗುಣಂ ಭವೇತ್ ಅಂತ ಗಾದೆ ಏನೋ ಹೇಳ್ತಾರಲ್ವ, ಹಾಗೆ ಸಾಮ, ದಾನ, ವೇದ, ದಂಡ ಇವೆಲ್ಲ ಏನೇನಿದೆಯೋ ಒಂದೊಂದು ಹಂತದಲ್ಲೇ ಬರಬೇಕು ಅಂತ ಹೇಳ್ತಾರಲ್ಲ ಅನುಭವಿಗಳು. ಅದೇ ಥರದಲ್ಲಿ ಇವತ್ತು 9 ರಾಜತಾಂತ್ರಿಕ ವಿದ್ಯಮಾನಗಳನ್ನು ಇವತ್ತು ಭಾರತ ಸರ್ಕಾರ ಆಚರಣೆಗೆ ತರದರ ಮುಖಾಂತರ ಕಟ್ಟುನಿಟ್ಟಾದ ಕ್ರಮಗಳನ್ನು ಜರುಗಿಸ್ತಾ ಇದೆ. ಅದು ಯುದ್ಧ ಅಲ್ಲ, ಅವ್ರಿಗೆ ಉಸಿರು ಸಿಕ್ಕಾಕೊಳ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇರೋದ್ರಿಂದ ಇದರಿಂದಾದರೂ ಬುದ್ಧಿ ಬಂದರೆ ಯುದ್ಧ ಅನ್ನೋದು ಬೇಡ ಅಂತಕ್ಕಂಥದ್ದು ಕೂಡ ಭಾರತೀಯರ ಕಲ್ಪನೆ. ಇತಿಹಾಸದ ಪುಟಗಳನ್ನು ತಿರುವಾಕಿದಾಗ ಎಲ್ಲಿಯೂ ಕೂಡ ಭಾರತ ಯಾರ ಮೇಲೂ ಆಕ್ರಮಣ ಮಾಡಿದ ಉದಾಹರಣೆಗಳೇ ಇಲ್ಲ. ನಮ್ಮನ್ನು ಆಕ್ರಮಣ ಮಾಡಿದ ಡಚ್ಚರು, ಪೋರ್ಚುಗೀಸರು, ಗ್ರೀಕರು, ಮೊಘಲರು, ಬ್ರಿಟಿಷರು ಇವರೆಲ್ಲರೂ ನಮ್ಮನ್ನು ಆಳಿದರೆ ಹೊರತು ನಾವು ಯಾರ ಮೇಲೂ ಆಕ್ರಮಣ ಮಾಡಿ ಆಳಿದ ಉದಾಹರಣೆ ನಮ್ಮಲ್ಲಿಲ್ಲ. ಆಕ್ರಮಣಕಾರಿ ಬುದ್ಧಿ ಭಾರತೀಯರಲ್ಲಿಲ್ಲ. ಇದನ್ನು ಜಗತ್ತು ಅರ್ಥ ಮಾಡಿಕೊಂಡಿದೆ. ಅದಕ್ಕಾಗಿ ಭಾರತ ಅಂತಂದರೆ ಜಗತ್ತಿನ ಎಲ್ಲ ದೇಶಗಳಿಗೂ ಗೌರವ. ಆ ದಿಕ್ಕಲ್ಲಿ ಯುದ್ಧ ಮಾಡಬೇಕು ಅಂತಕ್ಕಂಥ ಇದು ನಮ್ಮ ಯಾರಿಗೂ ಇಲ್ಲ. ಒಂದು ಸಂತೋಷದ ಸಂಗತಿ ಅಂತೇಳಿದ್ರೆ, ಇವತ್ತು ಇಡೀ ದೇಶಾದ್ಯಂತ ಎಲ್ಲರಿಗೂ ರಕ್ತ ಕುದೀತಾ ಇದೆ. ಅದರಲ್ಲೂ ಇವತ್ತಿನ ಮಾಹಿತಿಗಳನ್ನು ನೋಡಿದಾಗ ಅತ್ಯಂತ ಸಂತೋಷ ಆಗಿದ್ದು ಅಂತ ಹೇಳಿದ್ರೆ, ಮುಸಲ್ಮಾನ ಬಂಧುಗಳು ಒಂದು ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾರೆ. ಭಾರತದ 20 ಕೋಟಿ ಮುಸಲ್ಮಾನರು ನಿಮ್ಮ ಜೊತೆಯಲ್ಲಿ ನಾವಿರ್ತೀವಿ, ಪಾಕಿಸ್ತಾನವನ್ನು ಸದೆ ಬಡಿಬೇಕು ಅಂತಕ್ಕಂಥ ಮಾತನ್ನು ಹೇಳಿದ್ದಾರಲ್ಲ, ಇದು ಅತ್ಯಂತ ಸ್ವಾಗತಪೂರ್ವಕವಾಗಿ ಸ್ವೀಕರಿಸ್ತಕ್ಕಂಥ ಮಾತನ್ನು ಕೂಡ ಹೇಳಿದ್ದಾರೆ. ಇದು ಈ ರಾಷ್ಟ್ರಭಕ್ತಿ, ರಾಷ್ಟ್ರ ಪ್ರಜ್ಞೆ ಇಲ್ಲಿ ಬಾಳಿ ಬದುಕುತ್ತಿರ್ತಕ್ಕಂಥ ಎಲ್ಲರಲ್ಲೂ ಬಂದುಬಿಟ್ರೆ ಜಗತ್ತಿನ ಅಗ್ರಮಾನ್ಯ ದೇಶ ಭಾರತ ಆಗುತ್ತೆ ಅಂತಕ್ಕಂಥದ್ರಲ್ಲಿ ಯಾವ ಅಪನಂಬಿಕೆಯೂ ಇಲ್ಲ. ಭಾರತದ ಶಕ್ತಿಯನ್ನು ಅರಿತಿರತಕ್ಕಂಥ ಕಳೆದ 1 ವಾರದ ಹಿಂದೆ ಈ ಎಷ್ಟೆಲ್ಲ ರಾದಾಂತಗಳಿಗೆ ಕಾರಣನಾದಂತಹ ಒಬ್ಬ ಪಾಕಿಸ್ತಾನದ ಸೇನಾಧಿಕಾರಿ ಇವತ್ತು ದೇಶ ಬಿಟ್ಟು ತನ್ನ ಕುಟುಂಬವನ್ನು ಬೇರೆ ದೇಶಕ್ಕೆ ರವಾನಿಸಿ ತಾನು ತಲೆಮರೆಸ್ಕೊಂಡಿರ್ತಕ್ಕಂಥದ್ದನ್ನು ಮಾಧ್ಯಮಗಳಲ್ಲಿ ನೋಡ್ತಾ ಇದ್ದೀವಿ. ಸಾವಿರ ಸಂಖ್ಯೆಗಳಲ್ಲಿ ಸರಿಸುಮಾರು 5,000 ಜನ ಸೈನಿಕರು ಅವರು ಸೈನ್ಯಕ್ಕೆ ರಾಜೀನಾಮೆಯನ್ನು ಕೊಟ್ಟು ಹೊರಗಡೆ ಬರ್ತಾ ಇದ್ದಾರೆ ಅಂತಂದರೆ ಇದು ಪಾಕಿಸ್ತಾನದ ನಗ್ನ ಸತ್ಯವನ್ನು ತೋರಿಸ್ತಾ ಇದೆ ಅಂತಲೇ ನಾವು ಅರ್ಥ ಮಾಡ್ಕೋಬೇಕು ಅಲ್ವಾ. ಇವತ್ತು ಒಂದು ಉದಾಹರಣೆಯನ್ನು ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಅಲ್ಲಿಂದ ಪಾಕಿಸ್ತಾನದಿಂದ ಇಲ್ಲಿಗೆ ಬಂದು ಸಂಬಂಧ ಬೆಳೆಸಿ ಇಲ್ಲಿ ಮದುವೆಯಾಗಿ ಇಲ್ಲಿ ಉಳ್ಕೊಂಡಿರ್ತಕ್ಕಂಥವ್ರನ್ನೆಲ್ಲ ಪತ್ತೆ ಹಚ್ಚಿ ಅಲ್ಲಿಗೆ ವಾಪಸ್ ಕಳಿಸ್ತಕ್ಕಂಥ ಕೆಲಸವೂ ಆಯಿತು. ಈಗ ಇಲ್ಲಿ ಯಾರೋ ಉಳ್ಕೊಂಡಿದ್ದಂಥವರು ಪಾಕಿಸ್ತಾನದಿಂದ ಬಂದು ಇಲ್ಲಿ ಉಳ್ಕೊಂಡಿದ್ದಂಥವ್ರಿಗೆ ನಮ್ಮ 26-28 ಜನಗಳನ್ನ ಕೊಂದಾಕಿರ್ತಕ್ಕಂಥವ್ರ ಕುಟುಂಬಗಳವರಿಗೆ ಅವರ ಒಂದು ಯಾತನೆಯನ್ನು ಕಣ್ಣಲ್ಲಿ ನೋಡಿ
ರಕ್ತ ಕುದೀತಾ ಇರತಕ್ಕಂಥ ಇಲ್ಲಿನ ನಮ್ಮ ಸಮಾಜದ ಬಂಧುಗಳಿಗಾಗಿರ್ತಕ್ಕಂಥ ನೋವುಗಳಿಗೆ ಅವರು ಆ ದೇಶದ ಧ್ವಜವನ್ನು ರಸ್ತೆಗಳಲ್ಲಿ ಅಂಟಿಸಿ ಅದರ ಮೇಲೆ ಓಡಾಡ್ತಕ್ಕಂಥ ಕೆಲಸವನ್ನು ಪ್ರತಿಭಟನೆ ಮಾಡೋದ್ರ ಮುಖಾಂತರ ಮಾಡಿದ ಒಂದು ಕೆಲಸಕ್ಕಾಗಿ ಅಲ್ಲೇ ಉಳ್ಕೊಂಡಿದ್ದಂಥ ಯಾರೋ ಮಹಿಳೆಯರು ಗುಲ್ಬರ್ಗಿನಲ್ಲಿ ಮಹಿಳೆಯರು ಆ ರೋಡ್ಗೆ ಅಂಟಿಸಿದ್ದಂಥ ಒಂದು ಪಾಕಿಸ್ತಾನದ ಧ್ವಜವನ್ನು ಕಿತ್ತು ಸೇಫಾಗಿ ತೊಗೊಂಡೋದ್ರಲ್ಲ, ಇವರ ಮಾನಸಿಕ ಸ್ಥಿತಿಯನ್ನು ಏನು ಅಂತ ಹೇಳಬೇಕು ಅನ್ನೋದೇ ಇಲ್ಲಿ ಕ್ವಶನ್ ಮಾರ್ಕ್ ಆಗುತ್ತೆ. ಅದಕ್ಕಾಗಿಯೇ ಇಲ್ಲಿ ನಾವು ಹೇಳೋದು, ಇಲ್ಲಿ ಬದುಕ್ತಿರ್ತಕ್ಕಂಥ ಎಲ್ಲರೂ ಕೂಡ ಈ ಅನ್ನ ತಿಂತೀವಿ, ಈ ನೀರು ಕುಡಿತೀವಿ, ಈ ಗಾಳಿ ಕುಡಿತೀವಿ, ನಮ್ಮ ನಿಷ್ಠೆ, ನಮ್ಮ ಒಂದು ಇದು ರಾಷ್ಟ್ರೀಯ ಭಾವನೆ ಈ ದೇಶಕ್ಕೆ ಇರಬೇಕು ಅಂತಕ್ಕಂಥದ್ದು ಭಾಳಷ್ಟು ಜನಕ್ಕಿದೆ. ಯಾರಿಗಿಲ್ವೋ ಅಂಥವ್ರು ಅದನ್ನು ಬೆಳೆಸ್ಕೊಂಡ್ಬಿಟ್ರೆ ನಮ್ಮನ್ನು ಭಾರತವನ್ನು ಮುಟ್ಟತಕ್ಕಂಥ ಶಕ್ತಿ ಜಗತ್ತಿನ ಯಾವ ದೇಶಗಳಿಗೂ ಇಲ್ಲ ಅಂತಕ್ಕಂಥದ್ದನ್ನು ಘಂಟಾಘೋಷವಾಗಿ ಹೇಳಬಹುದಾಗಿದೆ. ವೀಕ್ಷಕ ಬಂಧುಗಳೇ, ಕಳೆದ 2021ರಲ್ಲಿ ನನಗೆ ಮಿದುಳಿಗೆ ಪಾರ್ಶ್ವವಾಯು ಬ್ರೈನ್ ಸ್ಟ್ರೋಕ್ ಆಗಿ ರಕ್ತ ಹೆಪ್ಪುಗಟ್ಟಿದ ಪರಿಣಾಮ 1 ವಾರದ ಕಾಲ ಬೆಂಗಳೂರಿನ ಬೌರಿಂಗ್ ಆಸ್ಪತ್ರೆಯಲ್ಲಿ ಕೋಮಾದಲ್ಲಿ ICUನಲ್ಲಿ ನಾನು ಅಡ್ಮಿಟ್ ಆಗಿದ್ದೆ. ಇಂತಹ ಒಂದು ಸಂದರ್ಭದಲ್ಲಿ ಡಾಕ್ಟರ್ಗಳ ಒಂದು ಸತತ ಪ್ರಯತ್ನದ ಫಲ ಭಗವಂತ ಮತ್ತೆ ನನಗೆ ಭೂಮಿಯ ಮೇಲೆ ಇರುವ ಒಂದು ಅವಕಾಶವನ್ನು ಮಾಡಿಕೊಟ್ಟದ್ದರಿಂದ ನಾನಿವತ್ತು ನಿಮ್ಮ ಮುಂದೆ ಬಂದು ಕೂತು ಇಷ್ಟೆಲ್ಲ ಮಾತಾಡೋದಕ್ಕೆ ಸಾಧ್ಯತೆ ಆಗಿರ್ತಕ್ಕಂಥದ್ದು. ನನ್ನ ಒಂದು ಜೀವ ಇದೇ ರೀತಿಯಲ್ಲಿ ಮುಂದುವರಿಯೋದಕ್ಕಾಗಿ ಡಾಕ್ಟರ್ಗಳು ಅತಿ ದುಬಾರಿ ಬೆಲೆಯ ಇಂಜೆಕ್ಷನ್ನು ಮಾತ್ರೆಗಳನ್ನು ಬರ್ಕೊಟ್ಟಿದ್ದಾರೆ. ಅದನ್ನು ಭರಿಸುವಂತಹ ಶಕ್ತಿ ನನ್ನಲ್ಲಿ ಇಲ್ಲದಂಗೆ ಆಗಿ ಇವತ್ತು ಅದಕ್ಕಾಗಿ ಆರ್ಥಿಕ ಸಂಕಷ್ಟದಲ್ಲಿರುವ ನನಗೆ ಅದನ್ನು ಖರೀದಿ ಮಾಡುವ ಶಕ್ತಿಯೂ ಕೂಡ ಇಲ್ಲದ ಒಂದು ಸ್ಥಿತಿ ನಿರ್ಮಾಣ ಆಗಿರುವುದರಿಂದ ದಯಮಾಡಿ ವೀಕ್ಷಕ ಬಂಧುಗಳಲ್ಲಿ ಸಹಾಯ ಮಾಡಬೇಕು ಅಂತಕ್ಕಂಥ ಮನೋಭಾವ ಇರತಕ್ಕಂಥವ್ರು ನನ್ನ ನಂಬರನ್ನು ಈ ಒಂದು ಇದರಲ್ಲಿ ವಿಡಿಯೋದಲ್ಲಿ ಹಾಕ್ತಾರೆ. ಆ ನಂಬರಲ್ಲಿ ನಂದು ಗೂಗಲ್ ಪೇ ಇದೆ. ಇದಕ್ಕೆ ತಾವು ಸಹಾಯ ಮಾಡಿ ನನ್ನನ್ನು ಮತ್ತಷ್ಟು ಕಾರ್ಯಕ್ರಮಗಳಲ್ಲಿ ತೊಡಗಿಕೊಳ್ಳುವಂತೆ ಮಾಡಲು ತಾವೆಲ್ಲ ಸಹಕರಿಸ್ತೀರಿ ಅಂತ ನಾನು ನಂಬಿ ನನ್ನ 2 ಮಾತುಗಳನ್ನು ಮಾತಾಡ್ತೇನೆ.